ಮಲ್ಟಿ ಸ್ಟಾರ್ ಸಿನಿಮಾ ಮಾಡೋದು ಸುಲಭದ ಮಾತಲ್ಲ. ಅದಕ್ಕೆ ಅದರದ್ದೇ ಆದ ಅಡೆತಡೆಗಳಿರುತ್ತೆ. ಒಂದು ಕಡೆ ಅಭಿಮಾನಿಗಳ ನಿರೀಕ್ಷೆ ಆದರೆ ಮತ್ತೊಂದು ಕಡೆ ಸ್ಟಾರ್ಗಳನ್ನು ಸಂಭಾಳಿಸುವ ನಿಭಾಯಿಸುವ ಸವಾಲು. ಚೂರು ಯಾಮಾರಿದ್ರು ಕೂಡ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಹೀಗಾಗಿ ಹಲವರು ಅದರಲ್ಲಿಯೂ ಕನ್ನಡದಲ್ಲಿ ಮಲ್ಟಿ ಸ್ಟಾರ್ ಸಿನಿಮಾ ಸಹವಾಸಕ್ಕೆ ಹೋಗೋದಿಲ್ಲ. ಹೀಗಿರುವಾಗ ನಿರ್ದೇಶಕನಾಗಿ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಅರ್ಜುನ್ ಜನ್ಯ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಕನ್ನಡದ 3 ಮುತ್ತುಗಳನ್ನು ಒಂದು ಕಡೆ ಗುಡ್ಡೆ ಹಾಕಿ ಚಿತ್ರ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನದ ಹೆಸರು 45. ಸದ್ಯ ಈ ಚಿತ್ರಕ್ಕೆ ಪ್ರೇಕ್ಷಕರ ಪ್ರೀತಿ ಸಿಗ್ತಾ ಇದೆ. ಕರುನಾಡಿನೆಲ್ಲೆಡೆ ಚಿತ್ರ ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ವಿಶೇಷ ಅಂದರೆ ಒಂದು ಕಡೆ ದುರಂಧರ್ ಅಬ್ಬರ ಇದ್ರೆ ಮತ್ತೊಂದು ಕಡೆ ಅವತಾರ್. ಮತ್ತೊಂದು ಕಡೆ ಅವತಾರ್, ಮಾರ್ಕ್ ಸೇರಿ ಹಲವು ಚಿತ್ರಗಳು ಬಿಡುಗಡೆಯಾಗಿವೆ. ಆದರೂ ಕೂಡ 45 ಚಿತ್ರಮಂದಿರದಲ್ಲಿ ನೆಲೆಯೂರಿದೆ. ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾ ಇದೆ. ಇದಕ್ಕೆ ಕೈಗನ್ನಡಿಯೇ ಚಿತ್ರದ ಗಳಿಕೆ. ಕೆಲವೊಂದಷ್ಟು ವರದಿಗಳ ಪ್ರಕಾರ 45 ಸೋಮವಾರದ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ತೀವ್ರ ಪೈಪೋಟಿಯ ನಡುವೆಯೂ ಚಿತ್ರ 85 ಲಕ್ಷವನ್ನ ಕೊಳ್ಳೆ ಹೊಡೆದಿದೆ. ಈ ಮೂಲಕ ಕೇವಲ 5 ದಿನದಲ್ಲಿ ಈ ಚಿತ್ರ ಸದ್ಯ 12.30 ಕೋಟಿಯನ್ನ ಗಳಿಸಿದೆ. ಹೀಗೆ 5 ದಿನಗಳಲ್ಲಿ 12.30 ಕೋಟಿಯನ್ನ ದೋಚಿರುವ 45 ಚಿತ್ರವನ್ನ ತುಮಕೂರಿನ ಜನ ಹೆಚ್ಚೆಚ್ಚು ನೋಡ್ತಾ ಇದ್ದಾರೆ. ನಿನ್ನೆ ತುಮಕೂರಿನಲ್ಲೇ 45% ಆಕ್ಯುಪೆನ್ಸಿ ಕಂಡು ಬಂದಿದೆ. ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ, ಕುಂದಾಪುರ, ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಕೂಡ ಜನಸಂದಣಿ ಕಂಡು ಬಂದಿದೆ. ಇನ್ನು ಬೆಳಗ್ಗೆ ಮತ್ತು ರಾತ್ರಿ ಶೋಗಳಿಗಿಂತ ಮಧ್ಯಾಹ್ನದ ಪ್ರದರ್ಶನಕ್ಕೆ ಹೆಚ್ಚಿನ ಜನ ಬಂದಿದ್ದು ವಿಶೇಷ. ಇನ್ನು 45 ಪ್ಯಾನ್ ಇಂಡಿಯಾ ಸಿನಿಮಾ. ಸದ್ಯ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿರುವ ಈ ಚಿತ್ರ ಈ ವಾರದಿಂದ ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂನಲ್ಲೂ ಕೂಡ ಬಿಡುಗಡೆಯಾಗಲಿದೆ. ಈ ಹಿನ್ನೆಲೆ ಚಿತ್ರದ ಗಳಿಕೆ ಈ ವಾರಾಂತ್ಯದಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ಇಂದು ಕೂಡ ಕರ್ನಾಟಕದಲ್ಲಿ ಚಿತ್ರ ಉತ್ತಮವಾದ ಗಳಿಕೆ ಮಾಡುವ ನಿರೀಕ್ಷೆ ಇದೆ. ಒಟ್ನಲ್ಲಿ 45 ಚಿತ್ರ ನಿಧಾನವಾಗಿಯಾದರೂ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಈ ಚಿತ್ರ ಎಷ್ಟು ಗಳಿಸುತ್ತೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಚಿತ್ರತಂಡ ಅಧಿಕೃತ ಅಂಕಿಅಂಶಗಳನ್ನು ಕೂಡ ಹಂಚಿಕೊಳ್ಳುವ ನಿರೀಕ್ಷೆ ಕಂಡು ಬರ್ತಾ ಇದೆ.